ಅಜಿತ್ ತಂಗೈಗೆ ಬ್ಲೇಡ್ ಹಾಕಿದ್ದ ಅಭಿಮಾನಿ, ಶಾಕಿಂಗ್ ಘಟನೆ ವಿವರಿಸಿದ ಸ್ಟಾರ್ ನಟ. ಹಾಲಿವುಡ್ ನಟ ಅಜಿತ್ ಕುಮಾರ್ ಅವರು ಬೇರೆ ಎಲ್ಲ ಹೀರೋಗಳಿಗಿಂತ ಡಿಫರೆಂಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲು ಅವರು ನಿರ್ಧರಿಸಿದ್ದಾರೆ. ಹಾಗಾಗಿ ಯಾವುದೇ ಅತಿರೇಕವನ್ನ ಅವರು ಬೆಂಬಲಿಸುವುದಿಲ್ಲ. ಅದಕ್ಕೆ ಕಾರಣ ಕೂಡ ಇದೆ. ಅಜಿತ್ ಅವರಿಗೆ ಈ ಹಿಂದೆ ಕೆಲವು ಕಹಿ ಅನುಭವಗಳು ಆಗಿವೆ. ಆ ಬಗ್ಗೆ ಅವರು ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಹುಚ್ಚು ಅಭಿಮಾನಿಯೊಬ್ಬ ಅಜಿತ್ ಅವರ ಅಂಗೈಗೆ ಬ್ಲೇಡ್ ಹಾಕಿದ್ದ. ಅನೇಕ ಅಭಿಮಾನಿಗಳು ಮುಟ್ಟಲು ಬಯಸುತ್ತಾರೆ. 2005ರಲ್ಲಿ ಈ ಘಟನೆ ನಡೆಯಿತು. ಆಗಾಗ ಈ ರೀತಿಯಾಗುತ್ತದೆ. ಅನೇಕ ಜನರು ಶೇಕ್ ಹ್ಯಾಂಡ್ ಮಾಡಲು ಕೈ ಚಾಚಿದರು. ಕೈ ಕುಲುಕಿದ ಬಳಿಕ ಕಾರಿನಲ್ಲಿ ಬಂದು ಕುಳಿತುಕೊಂಡಾಗ ನನ್ನ ಕೈಯಿಂದ ರಕ್ತ ಸುರಿತಾ ಇತ್ತು. ನನಗೆ ಗಾಯ ಆಗಿದೆ ಎಂಬುದು ಆಗ ಗಮನಕ್ಕೆ ಬಂತು ಎಂದು ಶಾಕಿಂಗ್ ಅನುಭವದ ಬಗ್ಗೆ ಅಜಿತ್ ಕುಮಾರ್ ಅವರು ಮಾತನಾಡಿದ್ದಾರೆ. ಅಂದು ದಿನ ಹಲವರು ನನ್ನ ಕೈ ಕುಲುಕಲು ಪ್ರಯತ್ನಿಸುತ್ತಿದ್ರು. ಆಗ ಸೆಕ್ಯೂರಿಟಿಯವರು ಒಬ್ಬ ಹುಡುಗನನ್ನ ಹಿಡಿದುಕೊಂಡ್ರು. ಆತನಿಗೆ 18 ಅಥವಾ 19 ವರ್ಷ ವಯಸ್ಸಿರಬಹುದು. ಅರ್ಧ ಮುರಿದ ಬ್ಲೇಡ್ ಅನ್ನ ಆತ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ. ಯಾರೋ ಅದನ್ನ ಗಮನಿಸಿದ್ರು. ಆ ಹುಡುಗನಿಗೆ ಪರಿಜ್ಞಾನ ಇರಲಿಲ್ಲ. ಕುಡಿದಿದ್ನೋ ಏನೋ, ಒಟ್ನಲ್ಲಿ ಉನ್ಮಾದದಲ್ಲಿದ್ದ ಎಂದು ಅಜಿತ್ ಕುಮಾರ್ ಅವರು ಹೇಳಿದ್ದಾರೆ. ಅಜಿತ್ ಕುಮಾರ್ ಅವರಿಗೆ ಇರುವ ಫ್ಯಾನ್ ಫಾಲೋಯಿಂಗ್ ದೊಡ್ಡದು. ಅವರು ಯಾವುದೇ ಸ್ಟಾರ್ ಹೋಟೆಲ್ನಲ್ಲಿ ಉಳಿದುಕೊಂಡ್ರೆ ಅವರನ್ನ ನೋಡಲು ಹೋಟೆಲ್ ಮುಂದೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಬಂದು ಸೇರುತ್ತಾರೆ. ಅದರಿಂದ ಹೋಟೆಲ್ ಸಿಬ್ಬಂದಿಗೆ ತೊಂದರೆ ಆಗಿದ್ದು ಕೂಡ ಉಂಟು. ಅಂತಹ ಘಟನೆಗಳನ್ನು ತಪ್ಪಿಸಲು ಅಜಿತ್ ಕುಮಾರ್ ಅವರು ಪ್ರಯತ್ನಿಸುತ್ತಾರೆ. ಅಜಿತ್ ಕುಮಾರ್ ಅವರು ಕೆಲವು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಬೇರೆ ನಟರಿಗಿಂತ ವಿಭಿನ್ನ ಎನಿಸಿಕೊಂಡಿದ್ದಾರೆ. ಸಿನಿಮಾದ ರಿಲೀಸ್ ವೇಳೆ ಅವರು ಯಾವುದೇ ಸುದ್ದಿಗೋಷ್ಠಿ ನಡೆಸೋದಿಲ್ಲ. ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಭಾಗವಹಿಸೋದಿಲ್ಲ. ಸಿನಿಮಾದ ಕೆಲಸಗಳನ್ನು ಮುಗಿಸಿದ ಬಳಿಕ ಅವರು ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಹರಿಸುತ್ತಾರೆ. ಕಾರ್ ರೇಸ್ ಬಗ್ಗೆ ಅವರಿಗೆ ಅಪಾರ ಕ್ರೇಜ್ ಇದೆ. ಫ್ಯಾಮಿಲಿ ಜೊತೆ ಹೆಚ್ಚು ಸಮಯ ಕಳೀತಾರೆ. ಅಜಿತ್ ತಂಗೈಗೆ ಬ್ಲೇಡ್ ಹಾಕಿದ್ದ ಅಭಿಮಾನಿ, ಶಾಕಿಂಗ್ ಘಟನೆ ವಿವರಿಸಿದ ಸ್ಟಾರ್ ನಟ. ಹಾಲಿವುಡ್ ನಟ ಅಜಿತ್ ಕುಮಾರ್ ಅವರು ಬೇರೆ ಎಲ್ಲ ಹೀರೋಗಳಿಗಿಂತ ಡಿಫರೆಂಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲು ಅವರು ನಿರ್ಧರಿಸಿದ್ದಾರೆ. ಹಾಗಾಗಿ ಯಾವುದೇ ಅತಿರೇಕವನ್ನ ಅವರು ಬೆಂಬಲಿಸುವುದಿಲ್ಲ. ಅದಕ್ಕೆ ಕಾರಣ ಕೂಡ ಇದೆ. ಅಜಿತ್ ಅವರಿಗೆ ಈ ಹಿಂದೆ ಕೆಲವು ಕಹಿ ಅನುಭವಗಳು ಆಗಿವೆ. ಆ ಬಗ್ಗೆ ಅವರು ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ. ಹುಚ್ಚು ಅಭಿಮಾನಿಯೊಬ್ಬ ಅಜಿತ್ ಅವರ ಅಂಗೈಗೆ ಬ್ಲೇಡ್ ಹಾಕಿದ್ದ. ಅನೇಕ ಅಭಿಮಾನಿಗಳು ಮುಟ್ಟಲು ಬಯಸುತ್ತಾರೆ. 2005ರಲ್ಲಿ ಈ ಘಟನೆ ನಡೆಯಿತು. ಆಗಾಗ ಈ ರೀತಿಯಾಗುತ್ತದೆ. ಅನೇಕ ಜನರು ಶೇಕ್ ಹ್ಯಾಂಡ್ ಮಾಡಲು ಕೈ ಚಾಚಿದರು. ಕೈ ಕುಲುಕಿದ ಬಳಿಕ ಕಾರಿನಲ್ಲಿ ಬಂದು ಕುಳಿತುಕೊಂಡಾಗ ನನ್ನ ಕೈಯಿಂದ ರಕ್ತ ಸುರಿತಾ ಇತ್ತು. ನನಗೆ ಗಾಯ ಆಗಿದೆ ಎಂಬುದು ಆಗ ಗಮನಕ್ಕೆ ಬಂತು ಎಂದು ಶಾಕಿಂಗ್ ಅನುಭವದ ಬಗ್ಗೆ ಅಜಿತ್ ಕುಮಾರ್ ಅವರು ಮಾತನಾಡಿದ್ದಾರೆ. ಅಂದು ದಿನ ಹಲವರು ನನ್ನ ಕೈ ಕುಲುಕಲು ಪ್ರಯತ್ನಿಸುತ್ತಿದ್ರು. ಆಗ ಸೆಕ್ಯೂರಿಟಿಯವರು ಒಬ್ಬ ಹುಡುಗನನ್ನ ಹಿಡಿದುಕೊಂಡ್ರು. ಆತನಿಗೆ 18 ಅಥವಾ 19 ವರ್ಷ ವಯಸ್ಸಿರಬಹುದು. ಅರ್ಧ ಮುರಿದ ಬ್ಲೇಡ್ ಅನ್ನ ಆತ ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದ. ಯಾರೋ ಅದನ್ನ ಗಮನಿಸಿದ್ರು. ಆ ಹುಡುಗನಿಗೆ ಪರಿಜ್ಞಾನ ಇರಲಿಲ್ಲ. ಕುಡಿದಿದ್ನೋ ಏನೋ, ಒಟ್ನಲ್ಲಿ ಉನ್ಮಾದದಲ್ಲಿದ್ದ ಎಂದು ಅಜಿತ್ ಕುಮಾರ್ ಅವರು ಹೇಳಿದ್ದಾರೆ. ಅಜಿತ್ ಕುಮಾರ್ ಅವರಿಗೆ ಇರುವ ಫ್ಯಾನ್ ಫಾಲೋಯಿಂಗ್ ದೊಡ್ಡದು. ಅವರು ಯಾವುದೇ ಸ್ಟಾರ್ ಹೋಟೆಲ್ನಲ್ಲಿ ಉಳಿದುಕೊಂಡ್ರೆ ಅವರನ್ನ ನೋಡಲು ಹೋಟೆಲ್ ಮುಂದೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಬಂದು ಸೇರುತ್ತಾರೆ. ಅದರಿಂದ ಹೋಟೆಲ್ ಸಿಬ್ಬಂದಿಗೆ ತೊಂದರೆ ಆಗಿದ್ದು ಕೂಡ ಉಂಟು. ಅಂತಹ ಘಟನೆಗಳನ್ನು ತಪ್ಪಿಸಲು ಅಜಿತ್ ಕುಮಾರ್ ಅವರು ಪ್ರಯತ್ನಿಸುತ್ತಾರೆ. ಅಜಿತ್ ಕುಮಾರ್ ಅವರು ಕೆಲವು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಬೇರೆ ನಟರಿಗಿಂತ ವಿಭಿನ್ನ ಎನಿಸಿಕೊಂಡಿದ್ದಾರೆ. ಸಿನಿಮಾದ ರಿಲೀಸ್ ವೇಳೆ ಅವರು ಯಾವುದೇ ಸುದ್ದಿಗೋಷ್ಠಿ ನಡೆಸೋದಿಲ್ಲ. ಪ್ರೀ ರಿಲೀಸ್ ಇವೆಂಟ್ಗಳಲ್ಲಿ ಭಾಗವಹಿಸೋದಿಲ್ಲ. ಸಿನಿಮಾದ ಕೆಲಸಗಳನ್ನು ಮುಗಿಸಿದ ಬಳಿಕ ಅವರು ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಹರಿಸುತ್ತಾರೆ. ಕಾರ್ ರೇಸ್ ಬಗ್ಗೆ ಅವರಿಗೆ ಅಪಾರ ಕ್ರೇಜ್ ಇದೆ. ಫ್ಯಾಮಿಲಿ ಜೊತೆ ಹೆಚ್ಚು ಸಮಯ ಕಳೀತಾರೆ.